ತಂಗ್ಯವ ಈಟ್ ದಿನ ನಿನ್ನ ಮುದ್ದಿನ ಮಗ ರಂಗೇಗೌಡ ನಿನ್ಗೇನಾರ ಆದ್ರೆ ಸಾಕು ಪೂಜೆ ಪುನಸ್ಕಾರ ಅಂತ ಎಲ್ಲನೂ ಮಾಡ್ತಿದ್ದ. ಈಗ ಅದೆಲ್ಲನೂ ಅವನು ಹೆಂಡ್ರಿಗೆ ಮಾಡ್ತಾವನೆ. ಇನ್ನಿನ್ ಕತೆ ಮುಗ್ದಂಗೆಯ ಬಿಡು. ಮಾಡ್ಲಿ ಮಾಡ್ಲಿ, ರಂಗೇಗೌಡ ಏನೋ ಐಶ್ವರ್ಯನ ಸೇವೆ ಮಾಡ್ತಾವನ, ಆದ್ರೆ ಅದ್ರ ಬಗ್ಗೆ ನಾ ಒಳ್ಳೆ ಮಾತಾಡಿ ಸಂತೋಷ ಪಟ್ಟು ರಂಗೇಗೌಡನ್ ಹೆಂಗ್ ಮೆಚ್ಚಿಸ್ಬೇಕು ಅನ್ನೋದು ಐಶ್ವರ್ಯಂಗೆ ಗೊತ್ತಿಲ್ಲ. ನೋಡು, ಮನ್ಸ್ನಾಗಿಸ ಇದ್ರು ಮಾತ್ನಾಗ ಅಮೃತ ಐತೆ ಅಂತ ತೋರಿಸ್ಕೋಬೇಕು. ಆಗ್ಲೇ ರಂಗೇಗೌಡ ನಮ್ಮಾಗಿಟ್ಟಿರೋ ಪಿರುತಿನ ಉಳಿಸ್ಕೊಳಕ್ ಸಾಧ್ಯ. ಈಟ ದಿನ ನಾನು ಅದ್ದೇ ಮಾಡ್ಕೊಂಡು ಬಂದೀವ್ನಿ. ಅದಕ್ಕೆ ರಂಗೇಗೌಡ ನಂಗೋಸ್ಕರ ಪಿರಾಣ ಬೇಕಾದ್ರೂ ಕೊಡ್ತಾನೆ. ಆದ್ರೆ ಐಶ್ವರ್ಯಂಗೆ ಅದೆಲ್ಲ ಮಾಡಕ್ ಬರಕಿಲ್ಲ ಅಣ್ಣ. ಇದ್ದಿದ್ದಂಗೆ ಹೇಳು ಅವಮಾನ ಮಾಡಿದ್ರೆ ಅವನು 8 ದಿನ ಅಂತ ಮಕ ನೋಡ್ಕೊಂಡು ಸೇವೆ ಮಾಡೋಣ ಹೇಳು. ಒಟ್ನಾಗೆ ಅವಳು ಅವನಿಗೆ ಹತ್ರ ಆಗಕ್ಕೂ ಇಲ್ಲ, ಅವನ್ ಮಾಡ್ತಾ ಇರೋ ಸೇವೆನ ಒಪ್ಕೊಳಕ್ಕೂ ಇಲ್ಲ. ಅವನು ಅವಳಿಗೆ ಹತ್ರ ಆದ್ರೂ ಐಶ್ವರ್ಯ ಅವನನ್ನ ಹತ್ರಕ್ಕೆ ಬಿಟ್ಕೊಳಕ್ಕಿಲ್ಲ ಬಿಡೋಣ. ಮೇಡಮ್ ಅವರೇ, ಏನಿದೆಲ್ಲ? ಯಾಟೆಗಿರ್ಗಿಟ್ಲೆ ಎಲ್ಲ ವಿಚಾರನೂ ಹೇಳಿದ್ರು. ಅದಕ್ಕೆ ಅಜ್ಜಿ ಹತ್ರ ಕೇಳಿ ಔಷಧಿ ಹಚ್ಚೋಣ ಅಂತ ಬಂದೆ. ನೀವ್ ಯಾಕೆ ಹೀಗೆಲ್ಲ ಮಾಡಿದ್ರಿ? ಇದ್ರ ಅವಶ್ಯಕತೆ ಏನಿತ್ತು? ನೋಡಿ ಎಷ್ಟು ನೋವು ಅನುಭವಿಸ್ತಾ ಇದ್ದೀರಾ ಅಂತ. ಮೇಡಮ್ ಅವರೇ, ನೀವು ರಾತ್ರಿ ಎಲ್ಲ ನೋವು ಅಂತ ನರಳಾಡ್ತಿದ್ರಿ ನೋಡಿ, ಆ ನೋವಿನ ಮುಂದೆ ಇದೇನು ದೊಡ್ಡದಲ್ಲ ಬಿಡಿ. ನೀವು ಸಂಕಟ ಪಡೋದು ನನ್ನಿಂದ ನೋಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನೀವು ಬಿರ್ನೆ ಗುಣ ಆಗಲಿ ಅಂತ ಎಲ್ಲ ಮಾಡಿದೆ ಆಟೆಯ. ಆದರೂ ಇದೆಲ್ಲ ಯಾಕೆ ಮಾಡಿದ್ರಿ? ನೀವಿಲ್ಲಿರೋ ಗಂಟ ನಿಮ್ಮನ್ನು ಸಂತೋಷವಾಗಿ ನೋಡ್ಕೊಳ್ಳೋ ಹೊಣೆ ನಂದು.